ಗಂಗಾವತಿ ಶ್ರೀ ಕಾಯಕ ಯೋಗಿ ಚನ್ನಬಸವ ತಾತನ ಭಕ್ತಾದಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ನಾಳೆ ದಿನ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮೆಲ್ಲ ಭಕ್ತಾದಿಗಳು ಹೊಸ ವರ್ಷದ ದಿನ ವಿಶೇಷವಾಗಿರುತ್ತೆ. ಹಾಗಾಗಿ ಎಲ್ಲ ಚನ್ನಬಸವ ತಾತನ ಭಕ್ತಾದಿಗಳು ಶ್ರೀ ಚನ್ನಬಸವ ತಾತನ ಕೃಪೆಗೆ ಆಶೀರ್ವಾದ ತೆಗೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಪಾದಯಾತ್ರೆ ಬರುವಂಥ ನಮ್ಮೆಲ್ಲ ಚನ್ನಬಸವ ತಾತನ ಭಕ್ತಾದಿಗಳಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ರೋಡ್ ಮೇಲೆ ಬರುವಂಥ ಪಾದಯಾತ್ರೆ ಚನ್ನಬಸವ ತಾತನ ಭಕ್ತಾದಿಗಳು ಜಾಗೃತರಾಗಿ ಬರಬೇಕು. ವಾಹನಗಳನ್ನು ಚಲಿಸುವುದರಿಂದ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಹಾಗೂ ಎಲ್ಲ ನಮ್ಮ ಹಿರಿಯರು ಜಾಗೃತ ಆಗಿ ಪಾದಯಾತ್ರೆ ಬರಬೇಕೆಂದು ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಚನ್ನಬಸವ ತಾತನ ಭಕ್ತಾದಿಗಳು ನಾಳೆ ಬೆಳಗ್ಗೆ ಮಡಿತೇರು, ನಂತರ ಪ್ರಸಾದ ವ್ಯವಸ್ಥೆ ನಂತರ ಸಾಯಂಕಾಲ ಜೋಡು ರಥೋತ್ಸವ ಇರುತ್ತದೆ. ಹಾಗಾಗಿ ಎಲ್ಲ ನಮ್ಮ ಚನ್ನಬಸವ ತಾತನ ಭಕ್ತಾದಿಗಳು ಆ ಚನ್ನಬಸವ ತಾತನ ಆಶೀರ್ವಾದಕ್ಕೆ ತೆಗೆದುಕೊಂಡು ನಮ್ಮ ಜೋಡು ರಥೋತ್ಸವ ನೋಡುವ ಮುಖಾಂತರ ಕಣ್ಣು ತುಂಬಿ ಎಲ್ಲ ನಮ್ಮ ಗಂಗಾವತಿ ತಾತನ ವಿಶೇಷವಾಗಿ ನಡೆಯುವ ಈ ಒಂದು ಜೋಡು ರಥೋತ್ಸವದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಕಾಯೋಪಯೋಗಿ ಚನ್ನಬಸವ ತಾತನ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ 2ನೇ ತಾರೀಕು ಹಾಸ್ಯ ಸಂಜೆ ಕಾರ್ಯಕ್ರಮ 6 ಗಂಟೆಯಿಂದ ಕಲ್ಯಾಣ ಮಂಟಪ ಮುಂಭಾಗದಲ್ಲಿ ಒಂದು ಅಪ್ಪಣ್ಣನ ಟೀಮ್ ಹಾಸ್ಯ ಸಂಜೆ ಕಾರ್ಯಕ್ರಮ ಹಾಗೂ ಅಭಿನವ ನಿಡಿಸಿಸಿ ಶ್ರೀಗಳ ಆಶೀರ್ವಚನ, ನಂತರ ಮತ್ತು 3ನೇ ತಾರೀಕಿಗೆ ಶಿವಕುಮಾರ್ ಶ್ರೀಗಳ ಆಶೀರ್ವಚನ, ನಂತರ ಮತ್ತು DKD ಡ್ಯಾನ್ಸ್ ಆ್ಯಂಡ್ ಅಪ್ಪಣ್ಣ ಟೀಮ್ ಅಂದರೆ ಶಿವಾನಿ, ಮಂಥನ, ಇನ್ನಿತರ ಹಲವಾರು ನಮ್ಮ ಕನ್ನಡ ಒಂದು ಕಲಾವಿದರು ಇಲ್ಲಿ ಆಗಮಿಸಿ ಹಾಸ್ಯ ಸಂಜೆ ಕಾರ್ಯಕ್ರಮ ಹಾಗೂ ಸರಿಗಮಪ ಇನ್ನಿತರ ಕಾರ್ಯಕ್ರಮಗಳು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತದೆ. ಹಾಗಾಗಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ತಾಯಂದಿರು, ಹಿರಿಯರು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.